ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಹಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಕೆಲವೊಬ್ಬರು ಜನಗಳಿಗೆ ಕಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಅಂತಂದರೆ ಅನಿದ್ರೆ, ನಿದ್ದೆ ಬರೋದಿಲ್ಲ. ಹಾಸ್ಪಿಟ್ಲಿಗೆ ಬರ್ತಾರೆ, ಡಾಕ್ಟ್ರೇ ಏನು ಮಾಡಿದ್ರು ನಮಗೆ ನಿದ್ದೆ ಬರೋದಿಲ್ಲ, ರಾತ್ರಿ 12, 1, 2 ಗಂಟೆ ಆದರೂ ನಿದ್ದೆನೇ ಬರೋದಿಲ್ಲ, ಏನಾದರೂ ಔಷಧಿ ಕೊಡಿ ಅಂತ ಬರ್ತಾರೆ. ಇದಕ್ಕೆ ಕಾರಣ ಏನು, ಈ ಅನಿದ್ರೆದ ಲಕ್ಷಣಗಳೇನು, ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಕಾರಣ ಏನು ಅಂತಂದರೆ ಪ್ರಮುಖವಾಗಿ ಮಾನಸಿಕ ಕಾರಣ. ಅತಿಯಾದ ಒಂದು ಚಿಂತೆ, ಆತಂಕ, ಭಯ, ದುಃಖ, ದುಗುಡ ಇದ್ದ ಸಂದರ್ಭದಲ್ಲಿ, ಖಿನ್ನತೆ ಅಥವಾ ಯಾವುದೇ ಒಂದು ಮಾನಸಿಕದಲ್ಲಿ ಚಿಂತೆ ಇದ್ದ ಸಂದರ್ಭದಲ್ಲಿ ನಿದ್ರಾಹೀನತೆ ಆಗ್ತದೆ, ಬೇಗ ನಿದ್ದೆ ಬರೋದಿಲ್ಲ. ಇನ್ನು ಅತಿಯಾದ ಒಂದು ತಂಬಾಕು ಸೇವನೆ, ಬೀಡಿ ಸಿಗರೇಟ್ಗಳ ಅತಿಯಾದ ಸೇವನೆ ಮಾಡೋದರಿಂದ, ಅತಿಯಾಗಿ ಮದ್ಯಪಾನ ಮಾಡೋದರಿಂದ, ಹಾಗೂ ಅತಿಯಾದ ಒಂದು ಕಾಫಿಯನ್ನು ಕುಡಿಯೋದ್ರಿಂದ, ಹಾಗೂ ಡಾರ್ಕ್ ಚಾಕ್ಲೇಟ್ ಸೇವನೆ ಮಾಡೋದ್ರಿಂದ, ಹಾಗೂ ರಕ್ತದೊತ್ತಡ BP ಹೆಚ್ಚಿದ್ದ ಸಂದರ್ಭದಲ್ಲಿ, ಮಾನಸಿಕ ಒತ್ತಡ ಇದ್ದ ಸಂದರ್ಭದಲ್ಲಿ, ಈ ಎಲ್ಲ ಒಂದು ಕಾರಣಗಳಿಂದ ನಿದ್ರಾಹೀನತೆ ಆಗ್ತದೆ. ಈ ಆಧುನಿಕ ಒಂದು ಜಗತ್ತಿನಲ್ಲಿ ಅವರವ್ರ ಕೆಲಸದ ಒಂದು ಒತ್ತಡದಿಂದ ಕೆಲವೊಬ್ಬರು ರಾತ್ರಿಯೆಲ್ಲ ಎದ್ದೇ ಇರ್ತಾರೆ, ಬೆಳಗ್ಗೆ ಕೆಲಸ ಮಾಡ್ತಿರ್ತಾರೆ, ನೈಟ್ ಶಿಫ್ಟಲ್ಲಿ ಇರ್ತಾರೆ. ಅದು ಕಾಲಕ್ರಮೇಣ ಶಿಫ್ಟ್ ಚೇಂಜ್ ಆಗ್ತಾ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತಂದರೆ ನೈಸರ್ಗಿಕವಾಗಿ ಇರ್ತಕ್ಕಂತಹ ಗಡಿಯಾರ, ಆಂತರಿಕ ಗಡಿಯಾರ ವ್ಯತ್ಯಾಸ ಆಗ್ತದೆ. ಸರ್ಕ್ಯಾಡಿಯನ್ ರಿದಮ್ ವ್ಯತ್ಯಾಸ ಆಗ್ತದೆ. ಅಂತಂದರೆ ನಮ್ಮ ದೇಹ ಯಾವ ರೀತಿ ಮಾರ್ಪಾಟಾಗಿದೆ ಅಂದರೆ ಪ್ರಕೃತಿಗೆ ಅನುಗುಣವಾಗಿ ಮಾರ್ಪಾಟಾಗಿದೆ. ಯಾವ ಸಮಯದಲ್ಲಿ ನಿದ್ದೆ ಮಾಡಬೇಕು, ಯಾವ ಸಮಯದಲ್ಲಿ ನಾವು ಎಚ್ಚರವಾಗಿರಬೇಕು, ಯಾವ ಕೆಲಸ ಯಾವಾಗ ಮಾಡಬೇಕು, ಈ ಎಲ್ಲ ಒಂದು ಕ್ರಮ ಪ್ರಕೃತಿಗೆ ಅನುಗುಣವಾಗಿ ನಮ್ಮ ದೇಹ ಹೊಂದಿಕೊಂಡಿದೆ. ಯಾವಾಗ ಇದರಲ್ಲಿ ಏರುಪೇರು ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಈ ಸರ್ಕ್ಯಾಡಿಯನ್ ರಿದಮ್ ಅಥವಾ ಬಯಾಲಜಿಕಲ್ ಕ್ಲಾಕ್ ಆಂತರಿಕ ಗಡಿಯಾರದಲ್ಲಿ ವ್ಯತ್ಯಾಸ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ನಿದ್ರಾಹೀನತೆ ಆಗ್ತದೆ. ಆದರೆ ಇದರ ಲಕ್ಷಣಗಳು ಯಾವ್ಯಾವುದು ಅಂತಂದರೆ ಅತಿಯಾದ ಒಂದು ಮೈಕೈ ನೋವು ಬರೋದು, ಸುಸ್ತಾಗೋದು, ಆಲಸ್ಯ ಆಗೋದು, ತಲೆ ತಿರುಗಿ ಬರ್ತಕ್ಕಂತಹದ್ದು, ಡಾರ್ಕ್ ಸರ್ಕಲ್, ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಆಗ್ತಕ್ಕಂತಹದ್ದು, ಹಾಗೂ ಸುಸ್ತಾಗ್ತಕ್ಕಂತಹದ್ದು, ಈ ಎಲ್ಲ ಒಂದು ಲಕ್ಷಣಗಳು ಕಾಣ್ತದೆ. ಇದಕ್ಕೆ ಪರಿಹಾರ ಏನು ಅಂತಂದರೆ ಪ್ರತಿ ರಾತ್ರಿ 1 ಲೋಟ ಹಾಲಿಗೆ ಅರ್ಧ ಚಮಚ ಅಶ್ವಗಂಧ ಚೂರ್ಣವನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕುದಿಸಿ 1 ಲೋಟ ಪ್ರತಿ ರಾತ್ರಿ ಕುಡಿಯೋದ್ರಿಂದ ಈ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೂ 1 ಲೋಟ ಹಾಲಿಗೆ ಒಂದು 10 ml ಅಷ್ಟು ಎಳ್ಳೆಣ್ಣೆನ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಈ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗ್ತದೆ. ಬೇವಿನ ಎಲೆಗಳನ್ನು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಅರೆದು ಪೇಸ್ಟ್ ಥರ ಮಾಡಿ ಅಂಗಾಲಿಗೆ ಹಚ್ಚೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಒಂದೆಲಗವನ್ನು ಚೆನ್ನಾಗಿ ಅರೆದು ಆ ಒಂದು ಪೇಸ್ಟನ್ನು ನೆತ್ತಿಯ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಕಟ್ಟೋದ್ರಿಂದ ಈ ಒಂದು ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೂ ಎಮ್ಮೆಯ ಹಾಲು, 1 ಲೋಟ ಎಮ್ಮೆ ಹಾಲಿಗೆ 1 ಚಮಚ ಗಸಗಸೆಯನ್ನು ಮಿಶ್ರಣ ಮಾಡಿ ಪ್ರತಿ ರಾತ್ರಿ ಕುಡಿಯೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗ್ತದೆ. ರಾತ್ರಿ ಹೊತ್ತು ಊಟಕ್ಕೆ ಹುಳಿ ಮಜ್ಜಿಗೆಯನ್ನು ಉಪಯೋಗಿಸೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಪರಿಹಾರ, ನಿದ್ರಾಹೀನತೆಗೆ ನಿದ್ದೆ ಬರ್ತಾ ಇಲ್ಲ ಅಂತಂದಾಗ ಯಾವ ಪರಿಹಾರವನ್ನು ಮನೆಮದ್ದನ್ನು ಮಾಡ್ಕೊಬೋದು ಅನ್ನೋ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವನ್ನು ಮಾಡೋಕ್ಕಿಂತ ಮುಂಚೆ ನೀವು ಹತ್ತಿರವಿರ್ತಕ್ಕಂತಹ ತಜ್ಞ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆಯನ್ನು ಪಡೆದುಕೊಂಡು ಈ ಔಷಧೋಪಚಾರಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.